ಬೆಂಗಳೂರಿನಲ್ಲಿ ಇನ್ನೂ ಚುರುಕಾಗ್ತಾ ಇಲ್ಲ ಮತದಾನ. ಇದೊಂದು ಬೇಸರದ ಸಂಗತಿ. ಬೆಂಗಳೂರು ಕೇಂದ್ರದಲ್ಲಿ 19.21%, ಬೆಂಗಳೂರು ಸೆಂಟ್ರಲ್. ಬೆಂಗಳೂರು ಉತ್ತರದಲ್ಲಿ 19.78%, ಹಾಗೆ ಬೆಂಗಳೂರು ದಕ್ಷಿಣದಲ್ಲಿ 19.81% ಮತದಾನ ದಾಖಲಾಗಿದೆ. ಯಾಕೆ ಅಂತಂದರೆ ಇದು ಯಾವಾಗಲೂ ಇದೊಂದು ಹಣೆ ಬರಹ. ಇದು ಬೆಂಗಳೂರಿನ ಜನರಿಗೆ. ಬೆಂಗಳೂರಿನಲ್ಲಿ ಇರೋದೇ ಇಲ್ಲ ಮತದಾರರು. ಈ ಥರ ಕಂಟಿನ್ಯೂಸ್ ರಜೆಗಳು ಬಂದ್ಬಿಟ್ಟಾಗಂತೂ ಎಲ್ಲ ಊರು ಟೂರು ಅಲ್ಲಿ ಇಲ್ಲಿ ಅಂದ್ಕೊಂಡೆಲ್ಲ ಹೊರಟು ಬಿಡ್ತಾರೆ. 50%, 52% ನಿಂತ್ಕೊಳ್ಳುತ್ತೆ ಯಾವಾಗಲೂ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಬೇರೆ ಲೋಕಸಭಾ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರಗಳಲ್ಲೂ ಮತದಾನ ಇನ್ನೂ ಚುರುಕಾಗ್ತಾ ಇಲ್ಲ. ಬಟ್ ರಿಪೋರ್ಟ್ ಬರ್ತಾ ಇರ್ತಕ್ಕಂಥದ್ದು ಜನ ಮಾತ್ರ ಬರ್ತಾ ಇದ್ದಾರೆ, ಕ್ಯೂ ನಿಂತಿದ್ದಾರೆ ಅಂತಂದ್ಬಿಟ್ಟು. ಸೊ ಇನ್ನು ಮುಂದಕ್ಕಾದರೂ ಈ ಪರ್ಸೆಂಟೇಜ್ ಜಾಸ್ತಿ ಆಗಬಹುದಾ ಅಂತ ಲೋಕೇಶ್? ಅರವಿಂದ್, ಇನ್ನು ಮುಂದೆ ಆದರೂ ಪರ್ಸೆಂಟೇಜ್ ಜಾಸ್ತಿ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಯಾಕಂತಂದರೆ ರಾಜ್ಯದ ಬೇರೆ ಲೋಕಸಭಾ ಕ್ಷೇತ್ರಗಳು, ಉದಾಹರಣೆಗೆ ದಕ್ಷಿಣ ಕನ್ನಡದಲ್ಲೇ 30% ಆಗಿದೆ. ಉಳಿದಂಥ ಲೋಕಸಭಾ ಕ್ಷೇತ್ರಗಳಲ್ಲಿ 20%, 25% ಆ ರೀತಿ ದಾಟಿರುವಂಥದ್ದು. ಬೆಂಗಳೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಬರೀ 19% ಮಾತ್ರ ಆಗಿರುವಂಥದ್ದು. ಜನ ಈ ಒಂದು ಮತಗಟ್ಟೆಗಳಿಗೆ ಬರ್ತಾ ಇದ್ದಾರೆ, ಇಲ್ಲಿ ಕ್ಯೂ ಇರೋದನ್ನು ನೋಡಿಬಿಟ್ಟು ಆಮೇಲೆ ಬರ್ತೀನಿ ಅಂತೇಳಿ ವಾಪಸ್ ಆಗ್ತಾ ಇರ್ತಕ್ಕಂಥ ಉದಾಹರಣೆಗಳು ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈ ಸಂಜೆ ವೇಳೆಗೆ ಅಂದರೆ ಈಗ ಬಿಸಿಲಿದೆ ಕಾರಣದಿಂದಾಗಿ ಮತಗಟ್ಟೆಗಳಿಗೆ ಬರ್ತಕ್ಕಂಥ ಜನರ ಸಂಖ್ಯೆನೂ ಕೂಡ ಕಡಿಮೆ ಆಗುವ ಸಾಧ್ಯತೆ ಇದೆ. ಈ ಸಂಜೆ ಮೇಲಾದರೂ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುವ ನಿರೀಕ್ಷೆ ಇರುವಂಥದ್ದು. ಈಗಾಗಲೇ ವೋಟಿಂಗ್ ಪರ್ಸೆಂಟ್ ಜಾಸ್ತಿ ಮಾಡಬೇಕು ಅಂತೇಳಿ ಚುನಾವಣಾ ಆಯೋಗ ಕೂಡ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು. ಮನೆ ಮನೆಗೂ ತೆರಳಿ ಸ್ಟಿಕ್ಕರನ್ನು ಅಂಟಿಸಿದೆ. ಇವತ್ತು ಮತದಾನದ ದಿನ ಹೋಗಿ ಮತದಾನವನ್ನು ಮಾಡಿ ಅಂತ ಕೂಡ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಮಾಡಿ ಈ ಒಂದು ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಲಿಕ್ಕೆ ಮಾಡಿರುವಂಥದ್ದು. ಪ್ರತಿ ಬಾರಿ ಕೂಡ ಬೆಂಗಳೂರಿನಲ್ಲಿ ಬರೀ 50-55% ಮಾತ್ರ ವೋಟಿಂಗ್ ಪರ್ಸೆಂಟೇಜ್ ಆಗ್ತಾ ಇತ್ತು. ಈ ಬಾರಿ ನಿರೀಕ್ಷೆ ಇಟ್ಟಿರುವಂಥದ್ದು 70-75% ಮಟ್ಟಕ್ಕೆ ಮತದಾನ ಪರ್ಸೆಂಟೇಜನ್ನು ಹೆಚ್ಚಳ ಮಾಡಬೇಕು ಅಂತೇಳಿ ಚುನಾವಣಾಧಿಕಾರಿಗಳು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತಾ ಇನ್ನು ಮೇಲೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅರವಿಂದ್, ಥ್ಯಾಂಕ್ ಯು ಲೋಕೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ನೀರಸ ಮತದಾನ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಬೇಜಾರಾಗುತ್ತೆ. ಇದು ಜವಾಬ್ದಾರಿ. ಇದು ಇವತ್ತಿಗೆ ಮಾರ್ಕ್ ಹಾಕೊಂಡು ಬಂದಿದ್ದೀವಿ. ಜವಾಬ್ದಾರಿ ಆಯಿತು. ಇದು ಜವಾಬ್ದಾರಿ. ಇದು ಇವತ್ತಿಗೆ ಮಾರ್ಕ್ ಹಾಕೊಂಡು ಬಂದಿದ್ದೀವಿ. ಜವಾಬ್ದಾರಿ ಆಯಿತು. ಜವಾಬ್ದಾರಿ ಗಮನಿಸ್ತಾ ಇದ್ವಿ. ರವಿಚಂದ್ರನ್ ಅವರು ಹೇಳ್ತಾ ಇದ್ರು ಇದು ಜವಾಬ್ದಾರಿ ಅಂತ ಹೇಳ್ತಾ ಇದ್ರು. ಈ ಜವಾಬ್ದಾರಿಯ ಅರಿವು ಪ್ರಜ್ಞಾವಂತರ ಅನ್ಸ್ಕೊಂಡವ್ರಿಗೆ ಯಾಕೆ ಇನ್ನೂ ಬರ್ತಾ ಇಲ್ಲ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಉಳಿತಾ ಇದೆ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. 80 ವರ್ಷ ಮೇಲ್ಪಟ್ಟ ಹಿರಿ ಜೀವಿಗಳು ಮನೆಯೊಳಗೆ ಓಟ್ ಹಾಕೋದಕ್ಕೆ ಹಕ್ಕು ಇದ್ರೂ ಕೂಡ ಅವರು ಆಚೆ ಬರ್ತಾ ಇದ್ದಾರೆ. ಅವ್ರ ಪ್ರಿಫರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಅವ್ರಿಗೆ ಪ್ರಿವಿಲೇಜ್ ಇದೆ. ಮತವನ್ನು ಚಲಾಯಿಸಿದ್ದೇನೆ. ಇವತ್ತು ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತಾ ಇದೆ. ತುಂಗಭದ್ರಾ ನದಿಯಿಂದೀಚೆಗೆ ಇರುವಂತಹ ಏನು ಹಳೆ ಮೈಸೂರು ಪ್ರಾಂತ್ಯ ಅಂತ ಹೇಳ್ತೀವಿ, ಈ ಭಾಗದ ಹೆಚ್ಚು ಕಡಿಮೆ ಎಲ್ಲ ಸ್ಥಾನಗಳಿಗೂ, ಶಿವಮೊಗ್ಗ ಒಂದನ್ನು ಹೊರತುಪಡಿಸಿ ಎಲ್ಲ ಸ್ಥಾನಗಳಿಗೂ ಕೂಡ ಇವತ್ತು ಚುನಾವಣೆ ನಡೀತಾ ಇದೆ. JDS ಮತ್ತು BJP ಇಬ್ಬರು ಒಟ್ಟಿಗೆ ಸೇರಿರೋದ್ರಿಂದ ನಮ್ಮ ಮೈತ್ರಿ ಏರ್ಪಟ್ಟಿರೋದ್ರಿಂದ ನಿಶ್ಚಿತವಾಗಿಯೂ ಇವತ್ತು ಚುನಾವಣೆ ನಡೀತಿರುವ ಅಷ್ಟೂ ಸ್ಥಾನಗಳನ್ನು ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ಮೈಸೂರಿನಲ್ಲೂ ಕೂಡ ಒಳ್ಳೆಯ ವಾತಾವರಣ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನಕ್ಕೆ ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. 100 ವರ್ಷಗಳಾದ್ರೂ ಕೂಡ ಅವರನ್ನು ಇವತ್ತು ಕೂಡ ಜನ ಧನ್ಯತೆಯಿಂದ ನೆನಪು ಮಾಡಿಕೊಳ್ಬೇಕು. ಅಂತಹ ಕೊಡುಗೆಗಳನ್ನು, ಯೋಜನೆಗಳನ್ನು ಅವರು ಬಿಟ್ಟು ಹೋಗಿದ್ದಾರೆ. ಅವರ ವಂಶಕ್ಕೆ ಸೇರಿದಂತಹ ಯದುವೀರವರು BJPಯ ಅಭ್ಯರ್ಥಿಯಾಗಿದ್ದು ನಿಶ್ಚಿತವಾಗಿಯೂ ಕೂಡ ಒಳ್ಳೆಯ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಪ್ರತಾಪ್ ಸಿಂಹ ಕಳೆದ 2 ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಜಯಗಳಿಸಿದ್ದಂತಹವರು ಈ ಸರ್ತಿ ಟಿಕೆಟ್ ಅವರಿಗೆ ಸಿಗಲಿಲ್ಲ. ಓಕೆ, ರಕ್ಷಿತಾ ಅವರು ಮತದಾನ ಮಾಡಿ ಬಂದು ಮಾತನಾಡ್ತಾ ಇದ್ದಾರೆ, ನೋಡೋಣ. ನಿಜ ಹೇಳಬೇಕು ಅಂದರೆ ಇಟ್ ಫೀಲ್ಸ್ ವೆರಿ ಗುಡ್ ಟು ವೋಟ್ ಅಂತ ಹೇಳ್ಬೋದು. ನಮಗೊಂದು ಸೇ ಇದೆ ಅನ್ನೋದು ಖಂಡಿತ ಅನಿಸುತ್ತೆ. ಸೊ ದಯವಿಟ್ಟು ಎಲ್ಲರೂ ಬಂದು ವೋಟ್ ಮಾಡಿ. ಇಟ್ಸ್ ಸೋ ಇಂಪಾರ್ಟೆಂಟ್ ಟು ವೋಟ್. ಅಟ್ಲೀಸ್ಟ್ ನಮಗೊಂದು ಸೇ ಕೊಡ್ತಾರೆ ಈ ಗೌರ್ಮೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟು. ಪ್ಲೀಸ್ ವೋಟ್ ಫಾರ್ ದ ರೈಟ್ ಕ್ಯಾಂಡಿಡೇಟ್. ಯಾರು ನಮ್ಮ ದೇಶಕ್ಕೆ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡ್ತಾರೆ. ಯು ಆಲ್ ನೋ what is the right thing, what is the wrong thing ಅಂತ. at least do the right thing and please ಇವತ್ತು ಎಲ್ಲರೂ ಬಂದು ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ. ಥ್ಯಾಂಕ್ ಯು. ಸಾಕು ಅವ್ರು ಮಾತಾಡಿದ್ರಲ್ಲ ಹಿಂಗೆ ನೋಡಿ, ಇಲ್ಲಿ ಹಿಂಗೆ ಸಾಕು, ಎಲ್ಲರೂ ಓಟ್ ಹಾಕಿ ದೇಶಕ್ಕೆ ಒಳ್ಳೆಯದಾಗಲಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕ ಪ್ರೇಮ್ ಮತ್ತು ರಕ್ಷಿತಾ ದಂಪತಿ ಆಗಮಿಸಿ ಮತವನ್ನು ಚಲಾಯಿಸಿದ್ದಾರೆ.
ಪ್ರಜ್ಞಾವಂತರಿಗೆ ಇರಬೇಕಾದಂತಹ ಅತ್ಯಂತ ದೊಡ್ಡ ಜವಾಬ್ದಾರಿ ಅಂತಂದರೆ ನಾವು ಹೋಗಿ ಓಟನ್ನು ಹಾಕ್ತಕ್ಕಂಥದ್ದು. ನಾನೊಬ್ಬ ವಿದ್ಯಾವಂತ, ನಾನೊಬ್ಬ ಪ್ರಜ್ಞಾವಂತ ನಾಗರಿಕ ಸಮಾಜದ ಸದಸ್ಯ ಅಂತ ಅಂದ್ಕೊಂಡವರೆಲ್ಲರೂ ಕೂಡ ಓಟ್ ಹಾಕಿರ್ತಾರೆ. ನೋಡಿ, ಬಂದಂತಹ ಸೆಲೆಬ್ರಿಟೀಸ್ ಓಟ್ ಹಾಕಿರ್ತಕ್ಕಂಥದ್ದು ಯುವ ರಾಜ್ಕುಮಾರ್, ವಿನಯ್ ರಾಜ್ ಅವರೆಲ್ಲರೂ ಕೂಡ ಆಗಮಿಸಿದರು. ಅನಿಲ್ ಕುಂಬ್ಳೆ ದಂಪತಿ ಆಗಮಿಸಿ ಓಟನ್ನು ಹಾಕಿದ್ದಾರೆ. ರಾಹುಲ್ ದ್ರಾವಿಡ್ ಇವತ್ತು ಬೆಳಗ್ಗೆನೇ ಓಟ್ ಹಾಕಿ ಮೆಸೇಜ್ ಕೊಟ್ಟಿದ್ದಾರೆ. ಹಾಗೆಯೇ ನಿರ್ದೇಶಕ ಎಸ್ ನಾರಾಯಣ್ ಅವರಾಗ್ಬೋದು, ಸುಧಾರಾಣಿ ಅವರಾಗ್ಬೋದು, ಎಲ್ಲರೂ ನೋಡಿ, ಪ್ರತಿಯೊಬ್ಬರಿಗೂ ಕೆಲಸ ಇದ್ದೇ ಇರುತ್ತೆ. ಯಾರೂ ಫ್ರೀಯಾಗೇನು ಕೂತಿರಲ್ಲ, ಪ್ರತಿಯೊಬ್ಬರಿಗೂ ಕೆಲಸ ಇರುತ್ತೆ. ಅದರ ಮಧ್ಯದಲ್ಲಿ ಇದು ಮಹತ್ತರವಾದ ಕೆಲಸ ಅಂತ ಅಂದ್ಕೊಂಡು ಬಂದು ಓಟ್ ಹಾಕಿದ್ದಾರೆ. ಓಕೆ, ಮತ್ತೊಂದು ಕಡೆ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಮಾದರಿ ಮತದಾನ ಅಂತ ಹೇಳ್ಬೋದು ಇದನ್ನ ನಾವು. ಬಿಕಾಸ್ ಆಕ್ಸಿಜನ್ ಮಾಸ್ಕ್ ಧರಿಸಿ ಮತದಾನವನ್ನ ವೃದ್ಧರೊಬ್ರು ಮಾಡಿದ್ರು. ಅವ್ರು ನಡ್ಕೊಂಡು ಬರ್ಬೇಕಾದ್ರೇನೆ ತೀರಾ ಬೇಜಾರಾಗ್ತಾ ಇತ್ತು ಕಿ ಇಷ್ಟೊಂದು ಚಾಲೆಂಜ್ನ ಮಧ್ಯೆ ಕೂಡ ಬಂದು ಅವರು ವೋಟ್ ಮಾಡ್ತಾ ಇದ್ದಾರೆ ಅಂತ. ಇನ್ನೊಂದು ಕಡೆಗೆ ವಿಶೇಷ ಚೇತನರು ಕೂಡ ಮತಗಟ್ಟೆಗೆ ಬಂದರು. ಅವ್ರಿಗೆಲ್ಲ ಮನೆಯಲ್ಲೇ ವೋಟ್ ಮಾಡೋದಕ್ಕೆ ಅವಕಾಶ ಇದ್ರು ಕೂಡ ಅವರ ಪ್ರಿಫರೆನ್ಸ್ ಯಾವುದು ಹಾಗೂ ಜನರಿಗೆ ಏನು ಮೆಸೇಜ್ ಕೊಡಬೇಕು ಅನ್ನೋದನ್ನ ಅವರು ಮಾಡ್ದ ಹಾಗೆ ಕಾಣಿಸ್ತಾ ಇತ್ತು. ಒಂದೇ ಕುಟುಂಬದ 85 ಮಂದಿ ಕೂಡ ವೋಟಿಂಗ್ನಲ್ಲಿ ಪಾಲ್ಗೊಂಡ್ರು, ಹಕ್ಕನ್ನು ಚಲಾಯಿಸಿದ್ರು. ಮಠಾಧೀಶರಿಂದ ಮತದಾನ ಆಯಿತು. ನವವಧು ಅಂದರೆ ತಮ್ಮ ಬದುಕಿನ ಅತ್ಯಂತ ನಿರ್ಣಾಯಕ ಘಟ್ಟ ಮದುವೆ ದಿನ ಕೂಡ ಅರ್ಧ ಗಂಟೆ ಇದಕ್ಕೆ ಅಂತ ಮೀಸಲಿಟ್ಟು ಮಾದರಿಯಾಗಿದ್ದಾರೆ. ಮದುಮಗ ಒಬ್ರು ಕೂಡ ಮತದಾನವನ್ನ ಮಾಡೋ ಮೂಲಕ ತನ್ನ ಬದ್ಧತೆ ಏನು, ಸಮಾಜದ ಪರವಾಗಿ ಮತೋತ್ಸವದ ಸಡಗರದಲ್ಲಿ ತನ್ನ ಬದ್ಧತೆ ಏನು ಅನ್ನೋದನ್ನ ತಮ್ಮ ಸ್ಪೆಷಲ್ ಡೇ ದಿನ ಕೂಡ ತೋರಿಸಿದ್ರು.